ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡ ತಿಲ್ಲಾಕ್ಸ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ನನಗೆ ಇದು ಅಂತ ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟು. ಸೊ ಒಂದು ಪಾರ್ಸಲ್ ಬಂದಿದೆ ಅಮೆಝಾನಿಂದ. ಸೊ ಏನಿದೆ ಅದರೊಳಗಡೆ ಅಂತ ನಾನು ಹೇಳ್ತೀನಿ. ಎಸ್ಪೆಷಲಿ ನನಗೂ ಒಂಥರ ಸರ್ಪ್ರೈಸ್ ಆಗಿ ಸಿಕ್ಕಿದ್ದು. ನನಗೆ ಈ ಥರ ಪಾರ್ಸಲ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಏನಂದರೆ, ನಮ್ಮನೆಯವ್ರಿಗೆ ನಾನು ಯಾವಾಗಲೂ ಕೇಳ್ತಿದ್ದೆ, ನನಗೆ ಈ ಥರದ್ದು ಬೇಕು ಅಂದರೆ ಏನು ಅಂದರೆ ಫೋನು. ನನಗೆ ವಿಡಿಯೋ ಎಲ್ಲ ಮಾಡೋದಕ್ಕೆ ತುಂಬ ಹಿಂಸೆ ಆಗ್ತಿತ್ತು. ಅಂದರೆ ನನ್ನ ಮೊಬೈಲು, ನಾನು ಯೂಸ್ ಮಾಡ್ತಿರೋ ಮೊಬೈಲು ವಿವೋ. ನಾನು 3 ವರ್ಷದಿಂದ ಅದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಅದು ಕ್ಲಿಯರಾಗಿರಲಿಲ್ಲ, ವಾಟ್ರ್ ಮಾರ್ಕ್ ಬರೋದು, ವಿಡಿಯೋ ಕ್ಲಿಯರ್ ಇಲ್ಲ ಅಂತ ಎಷ್ಟೋ ಜನ, ನನಗೆ ಗೊತ್ತಿರೋರು ಫ್ರೆಂಡ್ಸ್ ಎಲ್ಲ ತುಂಬ ಜನ ಹೇಳೋರು. ಸೊ ಹಾಗೆ ಆಮೇಲೆ ನಾನು ಶಾಪ್ಗೆ ಹೋಗಿ ಕೇಳ್ತಿದ್ದೆ, ವಿಡಿಯೋ ಕ್ವಾಲಿಟಿ ಇರೋದು, ಹಾಗೆ ಕ್ಯಾಮ್ರಾ ಚೆನ್ನಾಗಿರೋದು ಬೇಕು, ನಾನು ಈ ಥರ ವಿಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ಗೆ ಅಂತೆಲ್ಲ ಕೇಳಿದಾಗ ಅವ್ರು ಹೇಳೋರು, ಒಂದು 50,000 ಮೇಲಿನ 50,000 ಮೇಲುಗಡೆ ತೊಗೋಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋರು. ನನ್ನ ಬಜೆಟು ತುಂಬ ಕಡಿಮೆ ಇತ್ತು. ಸೊ ನಾನು ತುಂಬ ದಿವಸದಿಂದ ಯೋಚನೆ ಮಾಡಿ ಅಮೌಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ. ಸೊ ಫೈನಲಿ ನಮ್ಮ ಮನೆಯವರು ಬುಕ್ ಮಾಡಿದ್ದೀನಿ ಅಂತ ಹೇಳಿದರು. ಬಟ್ ನಾನು ಸುಮ್ಮನೆ ತುಂಬ ದಿವಸದಿಂದ ಹೇಳ್ತಿದ್ರಲ್ಲ ಅಂತ ನಾನು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ಅವ್ರು ಸುಮ್ಮನೆ ಹೇಳ್ತಾರೆ ಅಂತ. ಸೊ ಫೈನಲಿ ಅವ್ರ ಫ್ರೆಂಡ್ ಹತ್ರ ಅವರು ಬುಕ್ ಮಾಡಿಸಿದ್ರಂತೆ. ಸೊ ಸ್ಪೆಷಲ್ ಆಫರ್ ಇತ್ತು ಅಂತ ನೋಡ್ತಾ ಇರ್ಬೋದು. ನನಗೆ ಓಪನ್ ಮಾಡ್ತಾಯಿದ್ದೀನಿ. ನಾನು ಬುಕ್ ಮಾಡಿರೋ ಮೊಬೈಲ್ ಬಂದು ಅಮೆಝಾನಲ್ಲಿ, ಬುಕ್ ಮಾಡಿರೋ ಫೋನು ಬಂದು OnePlus. ನಾನು OnePlus ಬೇಡ, ವಿವೋ ಅಥವಾ ಓಪೋದಲ್ಲಿ ತಗೋಬೇಕು ಅಂತ ಇದ್ದೆ. ಬಟ್ ಅವ್ರ ಫ್ರೆಂಡ್ ಹೇಳಿದ್ರಂತೆ, ವಿಡಿಯೋ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಹಾಗೆ ಮತ್ತು ಸ್ಟೋರೇಜ್ ಆಗಿರ್ಬೋದು, ಮತ್ತು ಫೋನು ತುಂಬ ಇವತ್ತಿನ ಟ್ರೆಂಡಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಸೊ ನಾನು OnePlusನ ಯಾವಾಗಲೂ ಯೂಸ್ ಮಾಡಿಲ್ಲ. ವಿವೋ ಯೂಸ್ ಮಾಡಿದ್ದೀನಿ, ಓಪೋ ಯೂಸ್ ಮಾಡಿದ್ದೀನಿ. ಬಟ್ OnePlus ಆಗಿರ್ಬೋದು, ಐಫೋನ್ ಆಗಿ ಆ ಥರದ್ದೆಲ್ಲ ನಾನು ಯಾವಾಗಲೂ ಯೂಸ್ ಮಾಡಿಲ್ಲ, ನೋಡೂ ಇಲ್ಲ. ನೋಡಿದ್ದೀನಿ ಬಟ್ ಯೂಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಫ್ರೆಂಡ್ ಹೇಳಿದ್ರು ಅಂತ OnePlusನ ಇದು ಮಾಡಿದ್ದಾರೆ. ಫೋನ್ ಕೂಡ ತುಂಬ ಚೆನ್ನಾಗಿದೆ, ಕಲರ್ ತುಂಬ ಚೆನ್ನಾಗಿದೆ. ಹಾಗೆ ನೋಡ್ತಾ ಇರ್ಬೋದು, ನನಗೆ ಸೀರಿಯಸ್ಲಿ ಸಖತ್ ಖುಷಿ ಆಯಿತು. ಕಲ್ಲರು ಆಗಿರ್ಬೋದು ನನಗೆ ಬೇಕಿತ್ತು, ಯಾಕಂದರೆ ನಂದು ವೀಡಿಯೋ ಕ್ವಾಲಿಟಿ ತುಂಬ ಕಡಿಮೆ ಇತ್ತು. ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು, ಕ್ವಾಲಿಟಿ ಅಂದರೆ ವಾಟ್ರ್ ಮಾರ್ಕೆಲ್ಲ ತುಂಬ ಬರುತ್ತೆ, ಕ್ಲಾರಿಟಿ ಇಲ್ಲ, ತುಂಬ ಚೆನ್ನಾಗಿ ಬಟ್ ಮಾಡ್ತೀರಾ, ಆದರೆ ವಿಡಿಯೋದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಸೊ ನನಗೆ ವಿಡಿಯೋಗೋಸ್ಕರ ಬೇಕಿತ್ತು. ಆದರೆ ವಿಡಿಯೋ ಬೇಕಿತ್ತು, ಬಟ್ ನನಗೆ ಫೈನಾನ್ಷಿಯಲಾಗಿ ನಾವು ಮಿಡ್ಲ್ ಕ್ಲಾಸ್ ಜನ ಸಡನ್ನಾಗಿ ಅಷ್ಟೊಂದು ಅಮೌಂಟೆಲ್ಲ ಹಾಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ನನಗೆ ಹೇಳಿಲ್ಲ, ಸರ್ಪ್ರೈಸಾಗಿ ಅವರೇ ಅವ್ರ ಫ್ರೆಂಡ್ ಹತ್ರ ಬುಕ್ ಮಾಡಿಸಿ ಆಫರಲ್ಲಿತ್ತು ಅಂತ. ಲಾಸ್ಟ್ ಟೈಮು ಅವರು ಯಾವುದೋ ನೋಡಿದ್ರಂತೆ, ಇದರಲ್ಲಿ ಅಮೆಝಾನಲ್ಲಿ ಆಫರಲ್ಲಿತ್ತು ಅಂತ ಮಾಡಿ ಬುಕ್ ಮಾಡಿದ್ರಂತೆ. ಸೊ ಮಾಡಿಸಿದ್ರಂತೆ. ನೋಡ್ತಿರ್ಬೋದು, ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ಮನೆಯವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈಗ ನನಗೆ ಎಸ್ಪೆಷಲಿ ಮುಖ್ಯವಾಗಿ ಬೇಕಿತ್ತು. ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದನ್ನು ನೀಟಾಗಿ ಮಾಡಬೇಕಲ್ವಾ. ಯಾರಾದರೂ ಒಂದು ಏನಾದ್ರು ಹೇಳಿದ್ರೆ ಒಂಥರ ಅದೇ ಅನಿಸ್ತಿರುತ್ತೆ, ನಾವು ಎಷ್ಟೊಂದು ಕಷ್ಟಪಟ್ಟು ಮಾಡ್ತಿದ್ದೀವಿ, ಬಟ್ ಅದು ಔಟ್ಪುಟ್ಟು ನೀಟಾಗಿ ಬರಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಅಂತ. ಹಾಗೆ ಚಾರ್ಜರ್ ಕೂಡ ತುಂಬ ಚೆನ್ನಾಗಿದೆ, ಸ್ಟ್ರೆಂತ್ ಇದೆ, ವಯರ್ ಆಗಿರ್ಬೋದು ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ಹಾಗೆ ನಾನು ಆನ್ಲೈನ್ ಸರ್ವೀಸು ತುಂಬ ಕಡಿಮೆ ಅಂತ ಆನ್ಲೈನಲ್ಲಿ ತೊಗೊಳೋದು ಬೇಡ ಅಂತ ಅಂದಿದ್ದೆ. ಬಟ್ ಅವ್ರಿಲ್ಲ, ಸರ್ವಿಸ್ ಇದೆ ಅಂತ, ಪ್ರಾಬ್ಲಮ್ ಏನು ಬರಲ್ಲ ಅಂತ ಅವ್ರ ಫ್ರೆಂಡ್ ಹೇಳಿದ್ರಂತೆ. ಸೊ ಫೈನಲಿ ಬುಕ್ ಆಯಿತು, ಬಂದಾಯಿತು ಮನೆಗೆ. ತುಂಬ ಖುಷಿ ಕೂಡ ಆಯಿತು. ಇನ್ನು ವೀಡಿಯೋ ಮಾಡೋದೊಂದೇ ಬಾಕಿ ಇರೋದು. ನಮ್ಮ ಮನೆಯವ್ರು ಹೇಳಿದ್ದಾರೆ, ಫೋನ್ ಬಂದಾಯಿತು, ಇನ್ನು ಮಾಡೋ ಕೆಲಸನ ನೀಟಾಗಿ ಮಾಡು ಅಂತ ಹೇಳಿದ್ರು. ಸೊ ನನಗೂ ಕೂಡ ತುಂಬ ಖುಷಿ ಆಯಿತು. ಈಗ ಅವರು ಕೊಡಿಸಿದ್ದಾರೆ, ನನ್ನ ಮೇಲೆ ಡಿಪೆಂಡ್. ಇನ್ನು ನಾನು ಎಷ್ಟು ಚೆನ್ನಾಗಿ ಜವಾಬ್ದಾರಿಯಿಂದ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಗೈಸ್, ಇದ್ರ ಪ್ರೈಸ್ ಬಂದು 31,000, 31,000 ಇದೆ. ಬಟ್ ಸ್ಟೋರೇಜು ಆಗಲಿ, ರ್ಯಾಮ್ ಆಗಿರ್ಬೋದು, ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು, ಬ್ಯಾಕ್ ಕ್ಯಾಮ್ರಾ ಆಗೆಲ್ಲ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿದೆ. ನಾನು ಈಗಷ್ಟೇ ನೋಡಿದೆ ಅದನ್ನು, ಅದರದ್ದು ಕ್ವಾಲಿಟಿ ಆಗಿರ್ಬೋದು, ಹಾಗೆ ರ್ಯಾಮು, ರೋಮು, ಬಟ್ ಆಮೇಲೆ ಅದ್ರ ಫ್ರಂಟ್ ಕ್ಯಾಮ್ರಾ ಎಷ್ಟಿದೆ ಅದೆಲ್ಲ ಈಗ ನೋಡಿದೆ. ಮತ್ತು ಪ್ರೈಸ್ ಕೂಡ ಎಷ್ಟಿದೆ ಅಂತ ಎಲ್ಲ ಅಲ್ಲಿ ಬಾಕ್ಸ್ ಮೇಲೆ ಮೆನ್ಷನ್ ಆಗಿತ್ತು.
ಗೈಸ್ ತುಂಬ ಚೆನ್ನಾಗಿದೆ ಫೋನೆಲ್ಲ. ಆಲ್ಮೋಸ್ಟ್ ಎಲ್ಲರೂ ಈಗ ಐಫೋನ್ ಯೂಸ್ ಮಾಡ್ತಾರೆ. ಇವತ್ತಿನ ಇದರಲ್ಲಿ ಇದೇನು ದೊಡ್ಡ ವಿಚಾರ ಅಲ್ಲ ಒನ್ ಪ್ಲಸ್ಸು, ಬಟ್ ನಮ್ಮಂಥವ್ರಿಗೆ ಇದು ದೊಡ್ಡ ವಿಚಾರನೇ. ಸೊ ಗೈಸ್ ನೋಡ್ತಿರ್ಬೋದು, ಇಲ್ಲಿ ತೋರಿಸ್ತೀನಿ ಬಟ್ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. 256 ಸ್ಟೋರೇಜ್ ಇದೆ, 8 GB ರ್ಯಾಮು. ಇಲ್ಲಿ ಫೈನಲಿ ರೇಟು ಕೂಡ ಇಲ್ಲ ಹಾಕಿದ್ದಾರೆ, 33 ಇದೆ. ಬಟ್ ಡಿಸ್ಕೌಂಟ್ GST ಎಲ್ಲ ಸೇರಿ ಡಿಸ್ಕೌಂಟ್ ಏನೋ ಅದು ಇತ್ತು ಅಂತ ಹೇಳಿದ್ರು. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫೋನ್ ಮಾತ್ರ. ಫೈನಲಿ ಗೈಸ್ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಫ್ರೆಂಡ್ಸ್, ನೀವೆಲ್ಲ ವೀಡಿಯೋ ಮಾಡಲಿಕ್ಕೆ ಯಾವ ಫೋನ್ ಯೂಸ್ ಮಾಡ್ತೀರಾ ಅಥವಾ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಮಾಡ್ತಿದ್ರಲ್ಲ ಅವರಿಗೆ ಹೇಳ್ತಾ ಇರೋದು. ಗೈಸ್ ನನಗೂ ತುಂಬ ಖುಷಿ ಆಯಿತು. ಈಗ ಇದೇ ಖುಷಿಲಿ ಮಕ್ಕಳಿಗೆ ಕಾಫಿ ಆಗಿರ್ಬೋದು, ಹಾಲಾಗಿರ್ಬೋದು, ಕಾಫಿ ಆಗಿರ್ಬೋದು ಏನೂ ಕೂಡ ಮಾಡಿಲ್ಲ. ಸೊ ಅಡುಗೆ ಕೂಡ ಮೊದಲು ಮಾಡಿಲ್ಲ. ಈಗ ನಾನು ಅಡುಗೆ ಎಲ್ಲ ಮಾಡಬೇಕು. ಹಾಗೆ ಹೊಸ ಫೋನ್ ಆಗಿರೋದ್ರಿಂದ ನನ್ನ ಮಕ್ಕಳು ಕೂಡ ನನ್ನ ಫೋರ್ಸ್ ಕೊಟ್ಟರು. ಗೈಸ್ ನೆಕ್ಸ್ಟ್ ಬಂದು ನಾವು ನಮ್ಮೂರ ಜಾತ್ರೆಯಲ್ಲಿ ಪುರಿ ಖಾರ ಇಲ್ದಲೇ ಬರೋದೇ ಇಲ್ಲ. ನಮಗೆ ನಮ್ಮೂರ ಜಾತ್ರೆ ಆದಮೇಲೆ 1 ವೀಕ್ ಆಗಲಿ 15 ಡೇಸ್ ಆಗಲಿ ಅದನ್ನು ಪುರಿ ಖಾರನ ಮನೆಗೆ ತಂದಿಟ್ಕೊಂಡು ಒಂದು 15 ಡೇಸ್ ಸ್ವಲ್ಪನೇ ಆಗಲಿ ಸಂಜೆ ಟೈಮ್ ತಿಂದು ಅಭ್ಯಾಸ. ಸೊ ಹಾಗೆ ಮನೇಲಿ ಪುರಿ ಖಾರ ಎಲ್ಲ ತಂದು, ಹಾಗೆ ನನ್ನ ಮಗ ಕೂಡ ನೋಡಿ ಫೋನ್ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇದು ಮಾಡ್ತಾನೆ, ದೊಡ್ಡವನ ಥರ ಮಾಡ್ತಾನೆ, ಚಿಕ್ಕವನೇನಿಲ್ಲ ಅವನೆಲ್ಲದನ್ನು ಫೇಸ್ ಮಾಡ್ತಾನೆ. ಸೊ ಸಂಜೆ ಟೈಮು ಪುರಿ ಖಾರ ತಿಂದ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಿದ್ದು, ಫೋನ್ ಬಂದು ಖುಷಿಲಿ ಅದೇ ಸಡಗರ ಆಗೋಯ್ತು. ಸೊ ನಾನೇನು ಮಾಡಿರಲಿಲ್ಲ, ಹಾಗೆ ಮಕ್ಕಳಿಗೇನು ಕೊಟ್ಟಿರಲಿಲ್ಲ ಅಂತ ಈಗ ಪುರಿ ಕೊಟ್ಟಿದ್ದೀನಿ, ಹಾಗೆ ಹಾಲು ಕೂಡ ಮಾಡಿಕೊಟ್ಟಿದ್ದೀನಿ. ಸೊ ಗೈಸ್ ಹಾಗೆ ಹಳ್ಳಿ ಸೈಡಲ್ಲಿ ಇವಾಗ ತೋಟದ ತುಂಬ ಮಾವಿನಕಾಯಿ ಸಿಗುತ್ತೆ. ಇವಾಗ ಈ ಸೀಸನ್ ಬಂತು ಅಂದರೆ ಮಾವಿನಕಾಯಿ, ಉಪ್ಪಿನಕಾಯಿ ಇಲ್ಲ ಅಂದರೆ ಚೆನ್ನಾಗೇ ಇರೋಲ್ಲ. ಸೊ ಹಪ್ಳ, ಈ ಉಪ್ಪಿನಕಾಯಿ ಈ ಸೀಸನ್ ಅಂದ್ರೇ ಆ ಥರ. ಸೊ ಹಾಗೆ ನಮ್ಮ ಮನೇಲೂ ಕೂಡ ಗಿಣಿ ಮಾವಿನಕಾಯಿ ನಮ್ಮ ತೋಟದ ಹತ್ರನೇ ಇತ್ತು. ಹಳ್ಳಿ ಸೈಡಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ. ಸೊ ಹಾಗೆ ನಮ್ಮ ಮನೇಲಿ ಇದು ಎತ್ಕೊಂಡ್ಬಂದಿದ್ರು, ನಮ್ಮ ತೋಟದ ಪಕ್ಕನೇ ಇತ್ತು ಅಂತ. ಉಪ್ಪಿನಕಾಯಿ ಹಾಕೋಣ ಅಂತ ವರ್ಷದ ಮೊದಲನೇ ಮಾವಿನಕಾಯಿ ಉಪ್ಪಿನಕಾಯಿ. ಹಾಗೆ ಇದು ಗಿಣಿ ಮಾವಿನಕಾಯಿ ಉಪ್ಪಿನಕಾಯಿ. ಹುಳಿ ಹೆಚ್ಚಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತಿನ್ಬೋದು. ಆಮೇಲೆ ಇದನ್ನು ಅಂದರೆ ನೀಟಾಗಿ ಮಾಡಿಟ್ಕೊಂಡ್ರೆ ಒಂದು ಸುಮಾರು ದಿವಸ ಇಟ್ಕೊಂಡು ತಿನ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ವಿಧಾನನ ತೋರಿಸ್ತೀನಿ. ನಾನು ತುಂಬ ಸಿಂಪಲ್ಲು ಮಾಡೋದು, ತುಂಬ ದಿನ ಇಟ್ಕೊಂಡು ತಿನ್ನೋ ಥರ ಏನು ಮಾಡಲ್ಲ. ಬಟ್ ನಾವು ಒಂದು 15 ಡೇಸ್ ಅಷ್ಟೇ ಇಟ್ಕೊಳ್ಳೋ ಥರ ಮಾಡೋದು. ಇದಕ್ಕೆ ಸಣ್ಣದಾಗಿ ಥರ ಹೆಚ್ಚಿ ಜೀರಿಗೆ ಪೌಡ್ರು 1 ಕಾಲು ಚಮಚ ಹಾಕ್ಕೊಳ್ಳಿ. ಅದಾದಮೇಲೆ ಕಾಳು ಮೆಣಸಿನ ಪೌಡ್ರು, ಫಸ್ಟು ಕಾಳು ಮೆಣಸಿನ ಪೌಡ್ರು, ಆಮೇಲೆ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೊಂದು ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚ ಖಾರದ ಪುಡಿ. ಖಾರದ ಪುಡಿನ ನೀವು ಎಷ್ಟು ಹಾಕ್ಕೊಂತೀರ ಹಾಕ್ಕೊಬೋದು, ಯಾಕಂದರೆ ಖಾರ ಉಪ್ಪು ಹೆಚ್ಚಾಗಿದ್ರೇ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಮಕ್ಕಳು ಸ್ವಲ್ಪ ಕಡಿಮೆ ತಿಂತಾರೆ ಅಂತ ಖಾರ ಕಡಿಮೆ ಹಾಕಿದ್ದೀನಿ. ಹಾಗೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಅನುಸಾರ ಬೇಕು. ನಾನು ಒಂದು 2 ಚಮಚ ಹಾಕ್ಕೊತಾ ಇದ್ದೀನಿ. 2 ಚಮಚ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಪೂರ್ತಿ ಯಾವುದೇ ರೀತಿ ನೀರನ್ನು ಮಾತ್ರ ಸೇರಿಸಬಾರ್ದು. ನೀರನ್ನು ಸೇರಿಸಿದ್ರೆ ಉಪ್ಪಿನಕಾಯಿ ಹಾಳಾಗೋಗುತ್ತೆ. ಸೊ ನೀರನ್ನು ಮಾತ್ರ ಸೇರಿಸ್ಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದೇ ಸಮ ಬರೋ ಥರ ಎಲ್ಲ ಕಡೆ ಹೊಂದ್ಕೊಳೋ ಥರ. ಇದಾದಮೇಲೆ ಒಂದು ಬಾಣಲಿ ಇಟ್ಕೊಂಡು ಈಗ ಇದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಒಂದು 4 ರಿಂದ 5 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯೋ ಥರ ಬಿಟ್ಟು ಇದಕ್ಕೆ ಸಾಸಿವೆ ಎಷ್ಟು ಸೇರಿಸಿದ್ರೂ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿಗೆ ಮಾತ್ರ ಸಾಸಿವೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವೆಷ್ಟು ಸೇರಿಸಿದ್ರೂ ಏನೂ ಆಗೋಲ್ಲ. ಹಾಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು. ಬೆಳ್ಳುಳ್ಳಿನ ಹಾಗೆ ಬೇಕಾದರೂ ಡೈರೆಕ್ಟಾಗಿ ಹಸಿದನ್ನ ಜಜ್ಜಿ ಹಾಕ್ಬೋದು, ಒಗ್ಗರಣೆಗಾದ್ರೂ ಹಾಕ್ಬೋದು. ನಾನು ಸ್ವಲ್ಪ ಒಗ್ಗರಣೆಗೆ ಹಾಕೋಣ ಅಂತ ಸೊ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಸಿದು ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಒಂದು ವೇಳೆ ಇಲ್ಲ ರುಬ್ಬಿ ಪೇಸ್ಟ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಈಗ ಚೆನ್ನಾಗಿ ಕಾದ ನಂತರ ಒಗ್ಗರಣೆನ ತೆಗೆದು ಮಾವಿನಕಾಯಿ ನಾವು ಏನು ಹಾಕ್ಕೊಂಡಿರ್ತೀವಿ ಆ ಮಿಕ್ಸ್ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚಮಚದಲ್ಲಿ. ಸೊ ಸೂಪರಾಗಿರುತ್ತೆ. ಊಟಕ್ಕೆ ಸೈಡಲ್ಲಿ ಮೊಸರನ್ನಕ್ಕಾಗಿರ್ಬೋದು ಒಳ್ಳೆ ಫೆಂಟಾಸ್ಟಿಕ್ಕಾಗಿ ಬಾಯಿಗೆ ನೋಡ್ತಾ ಇದ್ರೇ ಬಾಯಿ ರುಚಿ ಆಗ್ತಿದೆ. ಸೊ ಸೂಪರಾಗಿರುತ್ತೆ ಗೈಸ್, ನೀವೆಲ್ಲ ಒಮ್ಮೆ ಟ್ರೈನ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಗೈಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.